Hello dear students, today let's learn about monotonic preference. So this monotonic preference you can expect for 2 marks question in second chapter and it is also most important and expected question. ಕನ್ನಡದಲ್ಲಿ ಹೇಳ್ತಾರೆ ಇದಕ್ಕೆ ಏಕತಾನಾತ್ಮಕ ಆದ್ಯತೆ ಅಥವಾ ಒಲವು ಅಂತ ಹೇಳ್ತಾರೆ. So let us see what is the meaning of monotonic preference. See, the consumer prefers the bundle which has more of at least one of the good and no less of the other good when we compare to other bundle. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕನ್ಸ್ಯೂಮರ್ ಪ್ರಿಫರ್ಸ್ ದೋಸ್ ಬಂಡಲ್ ವಿಚ್ ಇನ್ಕ್ಲೂಡ್ ಮೋರ್ ಗೂಡ್ಸ್. ಅಂದರೆ ಅನುಭೋಗಿಯು ಹೆಚ್ಚು ಸರಕುಗಳು ಇರುವಂತಹ ಸಂಯೋಜನೆಯನ್ನು ಆಯ್ಕೆ ಮಾಡ್ತಾನೆ ಅಂತ ಹೇಳುವಂಥದ್ದು. ಈಗ ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. Let us take an example. We have 3 bundles A, B, C ಅಂತ 3 bundles ಇದೆ ಅಂತ ಇಟ್ಕೊಳ್ಳೋಣ. ಪ್ರತಿ ಬಂಡಲ್ನಲ್ಲೂ ಸೇಮ್ ಎಕ್ಸ್ ಆ್ಯಂಡ್ ವೈ ಅನ್ನುವಂತಹ 2 ಕಮಾಡಿಟೀಸ್ ಇದೆ, 2 ಗೂಡ್ಸ್ ಇದೆ. ಸೊ ಎಕ್ಸ್ ವೈ, ಇಲ್ಲೂ ಅಷ್ಟೇ ಎಕ್ಸ್ ಆ್ಯಂಡ್ ವೈ ಅಂತ 2 ಗೂಡ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ನೀವು ಎ ಕಾಂಬಿನೇಷನ್ ಚೂಸ್ ಮಾಡ್ತೀರಿ ಅಂದರೆ ಎಕ್ಸನ್ನು ನೀವೆಷ್ಟು ತೊಗೊಳ್ಬೋದು, 20 ತೊಗೊಳ್ಬೋದು, ವೈಯನ್ನು ನೀವೆಷ್ಟು ತೊಗೊಳ್ಬೋದು, 10 ತೊಗೊಳ್ಬೋದು ಅಂತ ಇಟ್ಕೊಳ್ಳೋಣ. ಬಿನಲ್ಲಿ ನೀವು ಚೂಸ್ ಮಾಡಿದ್ರೆ 15x ತೊಗೊಳ್ಬೋದು, ವೈಯನ್ನು ನೀವು ಎಷ್ಟು ತೊಗೊಳ್ಬೋದು, 20 ತೊಗೊಳ್ಬೋದು. ಸಿನಲ್ಲಿ ನೀವು ಚೂಸ್ ಮಾಡಿದ್ರೆ ಎಕ್ಸು ವೈ 20 ಇರುತ್ತೆ, ವೈ ನೀವು 25 ತೊಗೊಳ್ತೀರಿ. ಸೊ ಅಕಾರ್ಡಿಂಗ್ ಟು ದಿಸ್ ಎಕ್ಸಾಂಪಲ್ ಯಾವುದನ್ನು ಚೂಸ್ ಮಾಡ್ತೀವಿ? ಆ್ಯಸ್ ಅ ರ್ಯಾಷನಲ್ ಕನ್ಸ್ಯೂಮರ್ ನಾವು ಯಾವುದನ್ನು ಚೂಸ್ ಮಾಡ್ತೀವಿ ಅಂದರೆ ಸಿನ ಚೂಸ್ ಮಾಡ್ತೀವಿ. ಯಾಕೆ? ಯು ಕ್ಯಾನ್ ಸಿ ಹಿಯರ್ ಎಕ್ಸ್ ಕೂಡ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ಆ್ಯಂಡ್ ವೈ ಕೂಡ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಸೊ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ ಎಕ್ಸ್ ಮತ್ತು ವೈ 2 ಕಮಾಡಿಟೀಸ್ ಇರಬೇಕು, 2 ಕಮಾಡಿಟೀಸ್ನ ಕೂಡ ಜಾಸ್ತಿ ಇರಬೇಕು ವೆನ್ ವಿ ಕಂಪೇರ್ ಟು ಅದರ್ ಬಂಡಲ್ಸ್. ಅಂದರೆ ಬೇರೆ ಸಂಯೋಜನೆಗೆ ಹೋಲಿಕೆ ಮಾಡಿದ್ರೆ ಎಕ್ಸ್ ಮತ್ತು ವೈ ಅಥವಾ 2 ಸರಕುಗಳು ಅಂತ ಏನಿದೆ, ಸೊ ಬೋತ್ ಶುಡ್ ಬಿ ಮೋರ್ ಗೂಡ್ಸನ್ನು ಒಳಗೊಂಡಿರಬೇಕು ಅಂತ ಹೇಳಿದ್ರೆ, ಹೆಚ್ಚು ಸರಕುಗಳನ್ನು ಒಳಗೊಂಡಿರಬೇಕು ಅಂತ. ಸೊ ಹಾಗಾಗಿ ಮೊನೋಟೋನಿಕ್ ಪ್ರಿಫರೆನ್ಸ್ ಅಂತ ಹೇಳಿದ್ರೆ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ ಕನ್ಸ್ಯೂಮರ್ ಪ್ರಿಫರ್ಸ್ ದಟ್ ಬಂಡಲ್ ವಿಚ್ ಇನ್ಕ್ಲೂಡ್ ಮೋರ್ ಗೂಡ್ಸ್. ಅರ್ಥ ಆಯ್ತಾ? ಸೊ ಅನುಭೋಗಿಯು ಯಾವ ಸಂಯೋಜನೆಯನ್ನು ಆಯ್ಕೆ ಮಾಡ್ತಾನೆ ಅಂದರೆ ಯಾವ ಸಂಯೋಜನೆಯಲ್ಲಿ ಹೆಚ್ಚು ಸರಕುಗಳು ಇರುತ್ತೋ ಅದನ್ನು ಆಯ್ಕೆ ಮಾಡ್ತಾನೆ. ಸೊ ನೀವು ಡೆಫಿನೇಷನ್ ಬರಿಬೋದು, ಯಾವುದಾದ್ರೂ ಒಂದು ಎಕ್ಸಾಂಪಲ್, ಈ ಥರ ಎಕ್ಸಾಂಪಲ್ ಬರೆದು ಕೆಳಗೆ ಕನ್ಸ್ಯೂಮರ್ ಪ್ರಿಫರ್ ಆರ್ ಚೂಸ್ ಸಿ ಬಂಡಲ್ ಅಂತೇಳಿ ಬರಿಬೋದು. ಯಾಕೆ ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ ಮೋರ್ ಗೂಡ್ಸ್ ವೆನ್ ವಿ ಕಂಪೇರ್ ಟು ಅದರ್ ಬಂಡಲ್ಸ್. ಸೊ ದಿಸ್ ಇಸ್ ಅಬೌಟ್ ಮೊನೋಟೋನಿಕ್ ಪ್ರಿಫರೆನ್ಸ್. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.